ಕುಷ್ಟಗಿ ನಗರದಲ್ಲಿ ಕುಷ್ಟಗಿ ಯುವ ಕಾಂಗ್ರೆಸ್ ಸಮಿತಿಯಿಂದ ಯುವ ಸಮ್ಮೇಳನ ಹಾಗೂ ಯುವ ಕಾರ್ಯಕಾರಿಣಿ ಸಭೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರದಲ್ಲಿ ಕುಷ್ಟಗಿ ಯುವ ಕಾಂಗ್ರೆಸ್ ಸಮಿತಿಯಿಂದ ಯುವ ಸಮ್ಮೇಳನ ಹಾಗೂ ಯುವ ಕಾರ್ಯಕಾರಿಣಿ ಸಭೆ ನಡೆಯಿತು. ಈ ಸಮಾರಂಭವನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷ ಮಂಜುನಾಥಗೌಡ, ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯದರ್ಶಿ ಹಾಗೂ ಯುವ ಕಾಂಗ್ರೆಸ್ ಘಟಕದ ರಾಜ್ಯ ಪದಾಧಿಕಾರಿಗಳು ಮತ್ತು ಕುಷ್ಟಗಿ ಮತಕ್ಷೇತ್ರದ ಯುವ ಮುಖಂಡರಾದ ದೊಡ್ಡಬಸವನಗೌಡ, ಅಮರೇಗೌಡ ಬಯ್ಯಾಪುರ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಸಮಾರಂಭದ ಕುರಿತು ಯುವ ಕಾಂಗ್ರೆಸ್ನ ರಾಜ್ಯ ಘಟಕದ ಪದಾಧಿಕಾರಿಗಳು, ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲು ಯುವಕರ ಪಾತ್ರ ಮಹತ್ವದ್ದು ಇದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಕುಷ್ಟಗಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಯುವಕರನ್ನ ಒಗ್ಗೂಡಿಸಿಕೊಂಡು ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲಪಡಿಸಬೇಕೆಂದರು. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯ ಅಧ್ಯಕ್ಷ ಮಂಜುನಾಥಗೌಡ ಮಾತನಾಡಿ, ಕಾಂಗ್ರೆಸ್ ಪಕ್ಷ ರಾಜ್ಯದ ಜನರಿಗೆ 5 ಗ್ಯಾರಂಟಿಗಳನ್ನು ನೀಡುವ ಮೂಲಕ ಎಲ್ಲ ಜನರಿಗೆ ತಲುಪಿದೆ. ಅದೇ ರೀತಿ ಕ್ಷೇತ್ರದಲ್ಲಿ ಮಾಜಿ ಸಚಿವರಾದ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು ಸದಾ ಜನರ ಬಗ್ಗೆ ಯೋಚಿಸುವ ಜನನಾಯಕರಾಗಿದ್ದಾರೆ. ಅಂತಹ ನಾಯಕರನ್ನು ಪಡೆದ ನೀವು ಧನ್ಯರು. ಆ ನಿಟ್ಟಿನಲ್ಲಿ ಪಕ್ಷವನ್ನ ಮತ್ತಷ್ಟು ಬಲಗೊಳಿಸಿ ಮತ್ತೆ 2028ಕ್ಕೆ ಅಧಿಕಾರಕ್ಕೆ ಬರೋಣ, ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಎಂದು ಯುವಕರಿಗೆ ಕರೆ ನೀಡಿದರು. ಈ ಸಮಾರಂಭದಲ್ಲಿ ನೂತನವಾಗಿ ಕರ್ನಾಟಕ ಯುವ ಕಾಂಗ್ರೆಸ್ನ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಾ ಪದಾಧಿಕಾರಿಗಳಿಗೆ ಕಾಂಗ್ರೆಸ್ ಪಕ್ಷದ ಯುವ ಘಟಕದ ಐಡಿ ಕಾರ್ಡುಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಕುಷ್ಟಗಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ಯುವ ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿಗಾರರು ಶರಣಗೌಡ ಕಂದಕೂರ, ರೂರಲ್ ನ್ಯೂಸ್, ಇಳಕಲ್. ಸಮಾವೇಶ ಮತ್ತು ಕಾರ್ಯಕಾರಿಣಿ ಸಮಿತಿಗೆ ತಮ್ಮೆಲ್ಲರನ್ನು ಬರಮಾಡಿಕೊಳ್ತಾ ಗ್ಯಾರಂಟಿ ಸಮಿತಿಗಳ ತಾಲೂಕಾ ಮಟ್ಟದವರು ಮತ್ತು ಜಿಲ್ಲಾ ಮಟ್ಟದವರು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗ್ಯಾರಂಟಿ ಪರಮಾತ್ಮನೇ ನಾವು ನೀವು ನಿಜಕ್ಕೂ ಸ್ವಲ್ಪ ಇವರೇ ಸರ್, ಇವರೇ ಹಲೋ ಸೈಡ್ ಸೈಡ್ ಆಗ್ರೆ ಸೈಡ್ ನಮ್ಮ ನಗರದಂತ ಶರಣಗೌಡ ವಾಲಿ ಪಾಟೀಲ್ ಹಾಗೂ ಆತ್ಮಕ್ಕೆ ಚಿರಶಾಂತಿ ಬಸೋಣ ಅಂತೇಳಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡಿ ನೆರವೇರಿಸ್ತಾ ಇದ್ದಾರೆ. ದಯವಿಟ್ಟು ವಸಂತ ಮೇಲಿಮನೆಯವರು ವೇದಿಕೆ ಮೇಲೆ ಬರಬೇಕು. ಮೇಲಿಮರು ಕಾನೂನು ಸಲಹೆಗ ಉದ್ಘಾಟಕರು, ಈ ಕಾರ್ಯಕ್ರಮದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಲ್ಲರ ಜೋರಾದ ಸರಿ ಕಡೆ ಇದರ ಜೊತೆಗೆ ನೀವು ಪಕ್ಷದ ಜವಾಬ್ದಾರಿಯನ್ನು ಹೊತ್ತುಕೊಂಡಾಗ ಕೇವಲ ಬ್ಯಾನರು ಮತ್ತು ಪೋಸ್ಟರ್ಗೆ ಸೀಮಿತವಾಗಿದೆ. ಈಗ ಮಂಜುನಾಥ್ ಗೌಡರು ಅಧ್ಯಕ್ಷರಾದ ಮೇಲೆ ಯಾವ ರೀತಿ ರಾಜ್ಯದ ತುಂಬ ಪರ್ಯಟನೆ ಮಾಡಿ ಎಲ್ಲ ಜಿಲ್ಲೆಗಳ ಮುಂಚೂಣಿ ಘಟಕದ ನಾಯಕರ ಜೊತೆ ನೇರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ಪಕ್ಷವನ್ನು ಬಲಪಡಿಸುವಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಮಾಡಿದರು ಕಳೆದ ತಿಂಗಳು. ಆದರೂ ಕೂಡ ತಾಲೂಕು ಮಟ್ಟ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ನಾಯಕರ ಸಂಪರ್ಕ ಬೆಳೀಲಿ ಅಂತೇಳಿ. ಅದರ ಸದುಪಯೋಗ ನೀವೆಲ್ಲರೂ ಮಾಡ್ಕೋಬೇಕು. ನನ್ನದೊಂದು ಮಂಜುನಾಥ್ ಗೌಡರಲ್ಲಿ ಮನವಿ ಏನಂದರೆ, ಯೂತ್ ಕಾಂಗ್ರೆಸ್ಸಿನ ಪರವಾಗಿ ತಾವು ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಹೋರಾಟಗಳನ್ನು ಹಮ್ಮಿಕೊಳ್ತೀರಿ, ಅದೇ ರೀತಿ ಯಾವುದೇ ಒಂದು ಪಕ್ಷದ ಜವಾಬ್ದಾರಿಗಳು ಬಂದರೆ, ಹುದ್ದೆಗಳು ಬಂದರೆ ನಮ್ಮ ಯೂತ್ ಕಾಂಗ್ರೆಸ್ಗೂ ಕೂಡ ತಾವು ಕೊಡಿಸುವಲ್ಲಿ ನ್ಯಾಯಯುತವಾಗಿ ಹೋರಾಟವನ್ನು ಮಾಡಬೇಕು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇಲ್ಲಿ ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದವರಿಗೆ ಬೆಂಗಳೂರಿನ ಯೂತ್ ಕಾಂಗ್ರೆಸ್ ಆಫೀಸ್ನಲ್ಲಿ ಯಾರೂ ಪರಿಚಯ ಇರೋದಿಲ್ಲ. ನಮಗೆ ಮಂಜುನಾಥ್ ಗೌಡರು, ಬಾಹುಬಲಿ ಅವರು, ರಮೇಶ್ ಅವರು, ಲಿಂಗೇಶ್ ಅವರು ಪರಿಚಯ ಇರ್ತಾರೆ. ಇವತ್ತೇನೋ ಬೆಂಗಳೂರಲ್ಲಿ ಏನೋ ಒಂದು ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಹೋಗಿರ್ತಾರೆ, ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಇರುತ್ತೆ. ಆವಾಗ ಯೂತ್ ಕಾಂಗ್ರೆಸ್ಸಿಂದ ಯಾವ ಮಟ್ಟಕ್ಕೆ ಇರಬೇಕಂದ್ರೆ ಜನ ಇರಬೇಕು, ವೇದಿಕೆ ಮುಂದೆ ಎಲ್ಲರೂ ಇರಬೇಕು ಅಂತ ನಾನು ಭಾವಿಸ್ತೀನಿ. ಅದಕ್ಕೋಸ್ಕರ
ಜಿಲ್ಲಾಧ್ಯಕ್ಷರಾದ ಲಿಂಗೇಶ್ ಕಲ್ಗುಡಿ ಮತ್ತು ಈರಣ್ಣ ಬಾದಾಮಿ ಆದಿಯಾಗಿ ಎಲ್ಲ ತಾಲೂಕಿನ ಪದಾಧಿಕಾರಿಗಳ ನನ್ನ ಮನವಿ, ನಿಮ್ಮ ಕಾರ್ಯಕ್ರಮ ಇದು ನಿಮ್ಮ ನೇತೃತ್ವ, ನಿಮ್ಮ ಸಂಘಟನೆ. ನೀವೇ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಬೇಕು, ನೀವೇ ಜನರನ್ನು ಸೇರಿಸಬೇಕು, ನೀವೇ ಕಾರ್ಯಕ್ರಮನ ಆಯೋಜನೆ ಮಾಡಬೇಕು, ನೀವೇ ನಿರೂಪಣೆ ಮಾಡಬೇಕು. ಅದಕ್ಕೋಸ್ಕರ ಇವತ್ತು ಏನೇ ಒಂದು ಹೆಚ್ಚು ಕಮ್ಮಿ ಆಗಿದ್ರು ಕೂಡ ತಾವೆಲ್ಲರೂ ಅನ್ಯತಾ ಭಾವಿಸಿದೆ. ಎಷ್ಟೋ ಜನಕ್ಕೆ ನಾವು ಹೇಳ್ತಾ ಇದ್ರು, ಅಣ್ಣ ನೀವು ಯಾಕೆ ಫೋನ್ ಮಾಡಿಲ್ಲ, ನೀವು ಯಾಕೆ ಕರೆದಿಲ್ಲ ಅಂತ. ಇದು ಲಿಂಗೇಶ್ ಕಲ್ಗುಡಿಯವ್ರ ಕಾರ್ಯಕ್ರಮ, ಮಂಜುನಾಥ್ ಗೌಡ್ರ ಕಾರ್ಯಕ್ರಮ ಹಾಗೂ ಈರಣ್ಣ ಬಾದಾಮಿ ಅವರ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಮಾನಗಳಲ್ಲೂ ಕೂಡ ಇದೇ ರೀತಿ ಯೂತ್ ಕಾಂಗ್ರೆಸ್ ಅಂದ್ರೆ ಯೂತ್ ಕಾಂಗ್ರೆಸ್ ಕಾರ್ಯಕ್ರಮ ನಾವು ಅತಿಥಿಗಳಾಗಿ ಬರ್ತೀವಿ. ನೀವು ಯಾವ ರೀತಿ ಸಂಘಟನೆಯನ್ನ ಮಾಡ್ತೀರಿ ಅನ್ನೋ ನೋಡಬೇಕು ಅನ್ನೋ ತವಕದಲ್ಲಿ ನಾವಿದ್ದೀವಿ. ಜೊತೆಗೆ ಮುಂದೆ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಯುವಕರು ಕಳೆದ ಬಾರಿ ಕೂಡ ಸಾಕಷ್ಟು ಯುವಕರು ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ರು. ಕೆಲವೊಬ್ಬರು ವಿಜೇತರಾಗಿದ್ರಿ, ಕೆಲವೊಬ್ಬರು ಪರಾಜಿತರಾಗಿದ್ರಿ. ಯಾರು ಎದೆಗುಂದಬಾರ್ದು. ಯುವಕರು ಕೂಡ ಆಡಳಿತದಲ್ಲಿ ಮುನ್ನುಗ್ಗಬೇಕು. ನಿಮ್ಗೇನು ಸಹಾಯ ಸಹಕಾರ ಬೇಕು, ಮಂಜುನಾಥ್ ಗೌಡ್ರ ಆದಿಯಾಗಿ, ದೀಪಿಕಾ ರೆಡ್ಡಿ ಅವರ ಆದಿಯಾಗಿ, ನಿಗಮ್ ಭಂಡಾರಿ ಆದಿಯಾಗಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿರ್ತೀವಿ. ಪಕ್ಷದ ಪರವಾಗಿ ಏನು ತಮ್ಮ ಮುಂಬರುವ ಚುನಾವಣೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಪುರಸಭೆ ಕೂಡ ಚುನಾವಣೆ ಇನ್ನೇನು ಸದ್ಯದಲ್ಲಿ ಘೋಷಣೆ ಆಗಲಿದೆ. ನಾವೆಲ್ಲರೂ ಕೂಡ ಯೂತ್ ಕಾಂಗ್ರೆಸ್ನ ವತಿಯಿಂದ ನಿಮ್ಮ ಜೊತೆಗಿರ್ತೀವಿ. ಎಲ್ಲ ಕಳೆದ ಬಾರಿ ನಮ್ಮ ಲಾಡ್ಲೆ ಶೇಖರ್ ಅವರು ಹೇಳ್ತಾ ಇದ್ರು, ಯೂತ್ ಕಾಂಗ್ರೆಸ್ನಾಗ ಯಾರ್ಯಾರು ಪದವಿಯನ್ನ ಹೊಂದಿದ್ದಾರೆ ಅವರಿಗೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಕೂಡ ಆಗಿದೆ. ಅವರು ಕೂಡ ಯೂತ್ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅಕ್ಷಿ ಮುಂದಿನ ಮಾಂತೇಶ್ ಅವರಾಗಿರ್ಬೋದು, ಅವರು ಕೂಡ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರ ಸಹೋದರ ಜಿಲ್ಲಾ ಪಂಚಾಯತ್ ಆಯ್ಕೆ ಆದರು. ಶಿವರಾಜ್ ಕಟ್ಟಿಮನಿ ಆಗಿರ್ಬೋದು, ಎಲ್ಲರೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಈಗ ಈರಣ್ಣ ಬಾದಾಮಿ ಅವರು ಕೂಡ ಅದೇ ಹಾದಿಯಲ್ಲಿ ಕೆಲಸವನ್ನು ಮಾಡ್ತಾರೆ ಅಂತ ಭಾವಿಸ್ತಾ, ನಮ್ಮ ಚಂದ್ರಶೇಖರ್ ನಾಲ್ತೋಡನವ್ರಿಗೆ ಹೇಳ್ತೀನಿ, ನಮ್ಮ ಬ್ಲಾಕ್ ಪ್ರೆಸಿಡೆಂಟು ಕಲ್ಲಪ್ಪಣ್ಣ ತಳವಾರವರಿಗೂ, ನೀವು ಕೂಡ ಯೂತ್ ಕಾಂಗ್ರೆಸ್ನವರಿಗೆ ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು ಅನ್ನೋದನ್ನ ತಮ್ಮ ಅನುಭವದ ಅವ್ರಿಗೆ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರ ಸಹ ಬಹಳ ಒಳ್ಳೆ ಕಾರ್ಯಕ್ರಮಗಳನ್ನ ಯುವ ಕಾಂಗ್ರೆಸ್ ಅಲ್ಲಿ ನಾವು ಆಯೋಜಿಸ್ತಾ ಬಂದಿದ್ದೀವಿ. ಆದ್ರೆ ಈ ಕಾರ್ಯಕ್ರಮ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು ಅಥವಾ ನಾವೆಲ್ಲ ಪದಾಧಿಕಾರಿಗಳು ಏನಿಲ್ಲಿ ಬಂದಿದ್ದೀವಿ ಅಂದ್ರೆ, ನಮ್ಮ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರದಲ್ಲಿ ಒಂದು ಚಳುವಳಿಯನ್ನ ಶುರು ಮಾಡಿದ್ದಾರೆ, ವೋಟ್ ಚೋರಿ ಅಂತ. ಆ ಒಂದು ಏನ್ ಬಿಜೆಪಿ ಸರ್ಕಾರ ಜನರಿಗೆ ಬಟ್ಟೆಯನ್ನ ಕಣ್ಣಿಗೆ ಕಟ್ಟಂತ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಯಾರು ಬಡವರು ಪರವಾಗಿದ್ದಾರೆ, ಯಾರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ, ಆ ಒಂದು ವೋಟ್ಗಳನ್ನ ಡಿಲೀಟ್ ಮಾಡೋದು. ಮತ್ತೆ ಕೆಲವು ಜಾಗಗಳಲ್ಲಿ ಒಂದು ಮನೆಯಲ್ಲಿ 4 ಓಟು 5 ಓಟ್ ಇರುವಂತ ಜಾಗಗಳಲ್ಲಿ ಸುಮಾರು 40 ಓಟ್ ತೋರಿಸಿದ್ದಾರೆ. ಬೆಂಗಳೂರಲ್ಲಿ ಒಂದು ಮಹಾದೇವಪುರ ಅಂತ ಒಂದು ಕ್ಷೇತ್ರ ಇದೆ, ಅಲ್ಲಿ ಒಂದು ಮನೆಯಲ್ಲಿ ಇರೋದೇ 4 ಓಟ್. ಆದ್ರೆ ಆ ಮನೆಯಲ್ಲಿ 40 ಓಟ್ ಇದೆ ಅಂತ ಬಿಜೆಪಿ ಓಟನ್ನ ಅವರು ಜಾಸ್ತಿ ಮಾಡಿದ್ದಾರೆ. ಇದನ್ನ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದಾಗ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು ಅಥವಾ ಬಿಜೆಪಿ ಸರ್ಕಾರದವರಾಗಿರ್ಬೋದು, ನಮಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಕುಂತಿದ್ದಾರೆ. ಆದ್ರೆ ನಮ್ಮ ಜವಾಬ್ದಾರಿ, ನಾವೆಲ್ಲ ರಾಜಕೀಯ ಮಾಡ್ತಾ ಇದೀವಿ ಅಂದ್ರೆ ಬಂದು ಬರೀ ಒಂದು ಅಧಿಕಾರ ತಗೊಂಡು ಮಾಡಿ ಅನಂತರ ಅಸೆಂಬ್ಲಿ ಲೆವೆಲ್ಗೆ ಬಂದಿದ್ದೀವಿ. ಗಂಗಾವತಿಯಲ್ಲಿ ಮಾಡಿದ್ವಿ. ಈ ಒಂದು ಜಿಲ್ಲೆಯ ಹೆಸರಾಂತ ಮಠವಾದಂಥ ಗವಿಸಿದ್ದೇಶ್ವರ ಹೆಸರನ್ನ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಬಂಧುಗಳೇ, ಗವಿಸಿದ್ದೇಶ್ವರ ಮಠ ಈ ರಾಜ್ಯದಲ್ಲೇ ಹೆಸರಾಂತ ಮಠ. ಜಾತಿ ಧರ್ಮಗಳನ್ನು ಮೀರಿ ಒಂದು ದಾಸೋಹ ವ್ಯವಸ್ಥೆಯನ್ನು, ಅನ್ನ ಅಕ್ಷರ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರುವಂತ ಒಂದು ಮಠ ಯಾವ್ದಾರ ಇದ್ರೆ ಅದು ಗವಿಸಿದ್ದೇಶ್ವರ ಮಠ. ಅದರಲ್ಲೂ ಕೂಡ ಯಾವುದೇ ರಾಜಕೀಯದ ಆ ಒಂದು ನಂಟು ಇಲ್ಲದೇನೆ ತಮ್ಮದೇ ಆದ ರೀತಿಯಲ್ಲಿ ಯಾವುದೇ ರಾಜಕೀಯನ್ನ ಅಲ್ಲಿ ಬೆಳೆಸ್ತಾರೆ. ವಿದ್ಯಾಭ್ಯಾಸವನ್ನ ಮತ್ತೆ ಈ ಜಿಲ್ಲೆ ಜನತೆಯನ್ನ ಬೆಳೆಸ್ತಾ ಇರುವಂತ ಮಠಾಧೀಶರು ಇದ್ರೆ ಅವರೊಬ್ಬರೇ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಅವ್ರನ್ನ ತುಂಬಾ ದಿನಗಳಿದ್ದಕ್ಕೆ ನನಗೆ ಬಹಳ ಮುಂಚೆಯಿಂದನೂ ಕೂಡ ನಂಟಿದೆ. ಯಾಕಂದ್ರೆ ಅಮರೇಗೌಡ ಬಯ್ಯಾಪುರ್ ಅವರು ನನಗೆ 2015ರಿಂದ ಪರಿಚಯ.
ಯಾವುದೇ ಬಾರಿ ಸಿಕ್ಕಿದ್ರು ಕೂಡ ಪಕ್ಷದ ಬಗ್ಗೆ ಕೆಲಸದ ಬಗ್ಗೆ ಯಾವತ್ತು ಗ್ರೌಂಡ್ ಅಲ್ಲಿ ಟಚ್ ಇಲ್ದೇನೆ ಗ್ರೌಂಡ್ ಅಲ್ಲಿ ಪದೇ ಪದೇ ನನಗೆ ತಿಳಿಸಿ ಹೇಳ್ತಾ ಇರುವಂತರು ಅಂಬೇಗೌಡ ಪಯ್ಯಪ್ಪರವರು. ಅವರು ಒಂದು ಪಕ್ಷವನ್ನ ಕಟ್ಟೋದ್ರ ಜೊತೆಗೆ ಅವರ ವಿಧಾನಸಭೆಯಲ್ಲಿ ಎಷ್ಟು ಹಳ್ಳಿಗಳಲ್ಲಿ ಎಷ್ಟು ಜನರನ್ನ ಹೆಸರುಗಳು ಹೇಳ್ತಾರೆ ಮತ್ತೆ ಅವ್ರ ಜೊತೆ ಎಷ್ಟು ಕಾಂಟ್ಯಾಕ್ಟ್ ಇದ್ದಾರೆ ಅಂತ ಬಹಳ ಚೆನ್ನಾಗಿ ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ಅಂತ ನಾಯಕರನ್ನ ಇಟ್ಕೊಂಡು ತಾವು ಮತ್ತಷ್ಟು ಕೆಲಸವನ್ನ ಮಾಡಬೇಕು, ಇವಾಗ ನಾಯಕರಾಗಬೇಕು ಅಂತ ತಮ್ಮಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಯಾರು ಕೂಡ ನನ್ನ ಕಷ್ಟನೇ ಗೊತ್ತಿಲ್ಲ, ನಾನು ಯಾವುದು ಕಷ್ಟ ಇಲ್ದಾನೆ ನಾಯಕನಾಗ್ತೀನಿ ಅಂತ ಹೋದ್ರೆ ಯಾರು ಕೂಡ ಆಗಲ್ಲ. ನಾಯಕತ್ವ ಯುವಕನಾಗಿದ್ದರೆ ಯಾಕೆ ಮುಖ್ಯ ಅಂತಂದ್ರೆ ಸ್ವತಂತ್ರ ಹೋರಾಟವನ್ನ ತಗೊಂಡ್ರು ಕೂಡ ಚಂದ್ರಶೇಖರ್ ಆಜಾದ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಸುಖದೇವ್ ಅವ್ರು ಇರ್ಬೋದು, ಯಾವ ನಾಯಕರು ತಗೊಂಡಿರ್ತಾವ ಯುವಕರನ್ನೇ ತಮ್ಮ ಹೆಜ್ಜೆಯನ್ನ ಮುಂದೆ ಇಟ್ಟಿರುವಂಥದ್ದು. ಅವರ ಹಾದಿಯಲ್ಲಿ ನೀವು ನಡಿಬೇಕು ಅಂದ್ರೆ ಹೋರಾಟವನ್ನ ಇಟ್ಕೊಂಡು ಆ ಸ್ಥಿರ ಧೈರ್ಯದಿಂದ ಪ್ರಯತ್ನವನ್ನ ಯಾವತ್ತೂ ಕೂಡ ಬಿಡದೇನೆ ಮುಂದುಗುವಂತ ಕೆಲಸವನ್ನ ಮಾಡಬೇಕು. ಹಾಗೆ ಕರ್ಷಿದ್ದಪ್ಪ ಪಟ್ಟಣ ಶೆಟ್ಟರ್ ಇವರಿಗೆ ಮಂಜುನಾಥ್ ಕಜ್ಜಿ ದಯವಿಟ್ಟು ಬರ್ಬೇಕು. ಮಂಜುನಾಥ್ ಮುಂದಿನ ಕಾರ್ಡ್ಗಳ ಸಿದ್ದು ಹೊಸಮಠ ಹೆಸರು ಕಳಿಸಿದ್ರಲ್ಲ, ಅವ್ರ ID ಕಾರ್ಡ್ ಆರ್ಡರ್ ಕಾಪಿ ಬರುತ್ತೆ.